ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿರುವಂತ ದುಡ್ಡನ್ನ ಕುಟುಂಬ, ಹೆಂಡತಿ, ದುಡ್ಡು, ಕಾಸು, ಓದು, ವಿದ್ಯಾಭ್ಯಾಸ, ಮಾತ್ರೆ ಖರ್ಚು ಎಲ್ಲದಕ್ಕೂ ಖರ್ಚು ಮಾಡಿರ್ತಾರೆ. ತನಗೋಸ್ಕರ ₹1 ಸರಿಯಾಗಿ ಖರ್ಚು ಮಾಡ್ಕೊಳ್ತಿರೋಂತ ಒಬ್ಬ ಗಂಡು ಕೂಡ ಅಮಾಯಕನೇ ತಾನೆ ಮೇಡಮ್. ನೀನ್ ಸಂಪಾದನೆ ಮಾಡಿರೋ ಕಾಸನ್ನ ನಾನು ಸ್ವತಂತ್ರವಾಗಿ ಖರ್ಚು ಮಾಡಕ್ ಆಗ್ತಿಲ್ಲ ಅನ್ನೋದಕ್ಕಿಂತ ನಾನ್ ಸಂಪಾದನೆ ಮಾಡಿರೋ ಕಾಸನ್ನ ನಾನೇ ಸ್ವತಂತ್ರವಾಗಿ ಯೂಸ್ ಮಾಡಕ್ ಆಗ್ತಿಲ್ಲ ಅನ್ನೋದು ಎಷ್ಟು ದೊಡ್ಡ ನೋವು ಮೇಡಮ್. ಇಲ್ಲಿ ಗಂಡ್ ಮಕ್ಳಿಗೆ ಎಲ್ಲಿದೆ ಮೇಡಮ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್? ಅದು ಹೇಗೆ ಮೇಡಮ್? ಈ ನಾಡಲ್ಲಿ ಒಂದೇ ಕಾನೂನು ಅಲ್ವಾ? ಅದು ಹೇಗೆ ಹೆಣ್ಮಕ್ಳು ಸಂಪಾದನೆ ಮಾಡಿದಾಗ ಸಾಧನೆ ಆಗುತ್ತೆ, ಗಂಡ್ ಮಕ್ಳು ಸಂಪಾದನೆ ಮಾಡಿದಾಗ ಸಾಲ ಆಗುತ್ತಲ್ಲ ಮೇಡಮ್? ನೀನ್ ಹೆಣ್ಮಗು, ನಾನ್ ಗಂಡು ಮಗು, ನೀನ್ ಯಾಕೆ ಎದ್ದು ನನಗೆ ಸೀಟ್ ಕೊಡಬೇಕು ಬಸ್ಸಲ್ಲಿ? ಕೂತ್ಕೋ, ನೀನು ನಾನು ಒಂದೇ ಅಂತ ಹೇಳೋದೇ ಅಲ್ವಾ ಮೇಡಮ್ ಫೆಮಿನಿಸಂ? ನೀನ್ ಗಂಡ್ಸು, ನಾನ್ ಹೆಣ್ಮಗು, ನಿಂತಿದ್ದೀನಿ ನೋಡು, ಎದ್ದೇಳ್ ನೀನು. ಈ ರೀತಿ ಹೇಳುವಂತದ್ದು ಸೂಡೋ ಫೆಮಿನಿಸಂ. ಇಲ್ಲಿ ಗಂಡು ಮಕ್ಕಳಾಗಿರೋದಕ್ಕೂ ಈ ರೀತಿ ಮಾತಾಡ್ತಿರೋದಕ್ಕೂ ಒಂದು ವ್ಯತ್ಯಾಸನೂ ಗೊತ್ತಾಗ್ತಾ ಇಲ್ಲ ಮೇಡಮ್ ನಮ್ಗೆ. ಅಯ್ಯೋ ದೇವರೇ, ಈ ಮದುವೆ ಅನ್ನೋಂತ ಜೀವನದಲ್ಲಿ 50-50 ಅನ್ನೋದೇ ಇಲ್ಲ. ನಾನು ಅಡಿಗೆ ಮಾಡ್ತೀನಿ, ನೀನ್ ಪಾತ್ರೆ ತೊಳಿ, ನಾನು ಇಡ್ಲಿ ಮಾಡ್ತೀನಿ, ನೀನ್ ಚಟ್ನಿ ರುಬ್ಬು ಅನ್ನೋದ್ರಲ್ಲಿ ಇಲ್ಲ ಮೇಡಮ್ 50-50. ಕೆಲವೊಮ್ಮೆ ಕೆಲವು ವಿಷಯದಲ್ಲಿ ನಾನ್ 70 ನೀನ್ 30 ಆಗ್ತೀಯಾ, ಇನ್ನು ಕೆಲವು ವಿಷಯಗಳಲ್ಲಿ ನೀನ್ 30 ನಾನ್ 70 ಆಗ್ತೀನಿ ಅನ್ನೋ ವಿಚಾರನ ಅರ್ಥ ಮಾಡ್ಕೊಂಡು ಅದನ್ನ ತಿಳ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಡೆಸೋ ಜೀವನನೇ ಮೇಡಮ್ 50-50.